ಎಲ್ಲನೂ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಸ್ಟೋರಿ ಎಲ್ಲ ಚೆನ್ನಾಗಿದೆ, ಕತೆ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಎಲ್ಲ ಫಿಲ್ಮ್ ಇಷ್ಟ ಆಯಿತು, ಅದು ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಮೂವಿ. ಸೆಂಟಿಮೆಂಟು ಫೈಟಿಂಗ್ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಫಿಲಮ್. ಸೂಪರ್ ಆಗಿದೆ ಸರ್ ಪಿಕ್ಚರ್. ಚೆನ್ನಾಗಿದೆ ಸೂಪರ್ ಸರ್. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್? ಚೆನ್ನಾಗಿದೆ ಸರ್, ಸೂಪರ್. ಸಮೇತವಾಗಿ ನೋಡೋ ಮೂವಿ, ದಯವಿಟ್ಟು ಬಂದು ಥಿಯೇಟರ್ಗೆ ನೋಡಿ ಮೂವಿ. ಸೊ ಪ್ಲೀಸ್, ತುಂಬ ಚೆನ್ನಾಗಿದೆ ಮೂವಿ. ಸರ್ ಏನು ಇಷ್ಟ? ಮಸ್ತಾಗಿದೆ. 5 ಬಂದ್ರೂ ಪರವಾಗಿಲ್ಲ, ಏನೋ ನೋಡೋಕ್ಕೆ ತುಂಬ ಫೀಲಿಂಗು, ಕಣ್ಣೀರು ಬರುತ್ತೆ ಆ ಥರ ಪಿಕ್ಚರ್. ತಮಿಳಿಂದ ಅಂತ ತಮಿಳ್ನಾಡು ನೀರು ಕೊಡ್ತಾ ಇರೋದು ನಮ್ಮ ಕರ್ನಾಟಕ ಅಂತ ಇದ್ರಲ್ಲಿ ಏನೋ ತಮಿಳ್ನಾಡು ಹುಟ್ಟಿದ್ದು ಕರ್ನಾಟಕ ಅಂತೆ. ಸರ್ ಹೇಳಿ ಹೇಳ್ತಾ ಇದೀನಿ ಕೇಳಿ. ತಮಿಳ್ನಾಡವ್ರಿಗಾಗಲಿ ಯಾವುದೇ ರಾಜ್ಯದವ್ರಾಗಿರ್ಲಿ, ಫಸ್ಟ್ ನಮ್ಮ ಕರ್ನಾಟಕ, ಆಮೇಲೆ ಬೇರೆ ಭಾಷೆ. ಫಸ್ಟ್ ನಮ್ಮ ತಾಯಿನ ನಾವು ನೋಡ್ಕೊಳ್ವ, ಆಮೇಲೆ ಬೇರೆಯವ್ರ ತಾಯಿ ನೋಡ್ಕೊವ. ಸರ್ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್. ಥಿಯೇಟ್ರಿಗೆ ಬಂದು ಜನ ನೋಡಬೇಕು, ಕಣ್ಣೀರು ಹಾಕಿ ಈಚ್ಕೋಬೇಕು ಅಷ್ಟೇ. ಅದು ನಾವು ಹೇಳಿದ್ರೆ ಅವ್ರೇನಂತ ಹೇಳ್ತೀವಿ, ಅವ್ರ ಅಭಿಮಾನಿಗಳು ಅವ್ರು ಮಾತಾಡಿ ಬಿಲ್ಡಪ್ ಕೊಡ್ತಾರೆ ಅಂತಾರೆ. ಕರ್ನಾಟಕದಲ್ಲಿ ಏನು ಅಂದರೆ ಅವರು ಸ್ಟೋರಿ ಇವತ್ತು ಚಾಯ್ಸ್ ಮಾಡಿ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡೋರೆ. ಅವ್ರು ಬರಬೇಕು, ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಅವ್ರು ಮಾತಾಡ್ಬೇಕು ಸರ್. ನಾವೇನು ಮಾತಾಡೋಕ್ಕಾಗಲ್ಲ ಸರ್. ನಮ್ಮ ವಿನೋದಣ್ಣ ಸೂಪರಾಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರಾಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರಾಗಿ ಮಾಡಿದ್ದಾರೆ. ಜೈ ಮಹಾದೇವ. ಈ ಸಿನಿಮಾದಲ್ಲಿ ವಿನೋದಣ್ಣನ ಹೆಸರು ಗೊಗ್ಗಯ್ಯ, ಮೈ ನೇಮ್ ಇಸ್ ಜೈ ರಂಗಯ್ಯ. ಕನ್ನಡ ಜನತೆ ಅತ್ತೆ ಸೀರಿಯಲ್ನ ಜನ ನೋಡಿ ಬೇಸತ್ತೋಗಿದ್ದಾರೆ. ಮನೆಯಿಂದ ಥಿಯೇಟ್ರಿಗೆ ಬರಲಿ ಅಂತ ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊತಾ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ತುಂಬ ಅದ್ಭುತವಾದ ಸಿನಿಮಾ, ಫ್ಯಾಮಿಲಿ ನೋಡುವಂಥ ಚಿತ್ರ ಇದು. ಜೈ ಮಹಾದೇವ್. ಅಷ್ಟು ಬೈದಿಂದ ಭಕ್ತಿಯಿಂದ ನಾನು ಮೂವಿ ಮಾಡಬೇಕು ಅನ್ನೋದಕ್ಕೋಸ್ಕರ ಬಾಸು ಫ್ಯಾನ್ಸ್ಗಳಿಗೋಸ್ಕರ ಒಂದೊಳ್ಳೆ ಮೂವಿ ತಂದುಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಮೂವಿ ಥಿಯೇಟ್ರಲ್ಲಿ ನೋಡಿ, ಸೂಪರ್ ಆಗಿದೆ. 20 ಮಿನಿಟ್ಸ್ ಎಮೋಷ್ನಲ್ ಅಂತೂ ಕೇಳಂಗೆ ಇಲ್ಲ, ಎಲ್ಲ ಕಣ್ಣೀರು ಹಾಕೊಂಡ್ಬಿಡ್ತೀರ. ಅಷ್ಟು ಎಮೋಷ್ನಲ್ ಅಂದರೆ ಅಷ್ಟು ಎಮೋಷ್ನಲ್ ಆಗಿದೆ. ಲಾಸ್ಟ್ ಸೀನ್ ಅಂತೂ ಸಕ್ಕತ್ತಾಗಿದೆ. ಮಾತ್ರ ಚೆನ್ನಾಗಿದೆ. ನಿರ್ದೇಶನ, ಸಾಹಿತ್ಯ, ಸಂಗೀತ ಅಲ್ಟಿಮೇಟಾಗಿ ಮಾಡಿದ್ದಾರೆ ಫಿಲಮ್. ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದು. ಏನೇ ಇದ್ರೂ ಸಾಂಗಲ್ಲಿ ಸಖತ್ತಾಗಿದೆ, ಸೂಪರ್. ತುಂಬ ಚೆನ್ನಾಗಿದೆ. ವಿನೋದಣ್ಣ ಅವ್ರದ್ದು ಇಷ್ಟು ದಿನ ಬಂದಿರೋ ಸೋನಗಿ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಹಾಗೆ ಒಂದು ರಗೇಟ್ ಇದೆ, ಎಲ್ಲರೂ ಇದೆ. ಎಲ್ಲ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಆಲ್ ದ ವೆರಿ ಬೆಸ್ಟ್ ಮಾಡಿ. ಸೂಪರ್ ಆಗಿದೆ. RR ಅಂತೂ ಸೂಪರ್. ಹೀರೋ ಆರ್ಟಿಸ್ಟ್ ಎಲ್ಲರದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆ್ಯಂಡ್ RR ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಫೈಟ್ ಸೂಪರ್ ಸರ್. ಒಳ್ಳೆ ಮೂವಿ ಕೊಟ್ಟಿದೆ ಸರ್. ಇಷ್ಟು ಕಾದಿದ್ದಕ್ಕೆ ನಮ್ಗೆ ಒಳ್ಳೆ ಊಟ ಹಾಕ್ಸಿದ್ರೆ, ಹೋಳಿಗೆ ಊಟ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ಕನ್ನಡ ಥಿಯೇಟ್ರಲ್ಲಿ ಬಂದು ಪ್ರತಿಯೊಬ್ಬರು ನೋಡಬೇಕು. ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಮೂವಿ ಸಕ್ಕತ್ತಾಗಿದೆ ಸರ್. ಟೈಗರ್ಗೆ ಜೈ. ಸಿನಿಮಾ ಇದು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಪ್ರಭಾಕರ್ ಸರ್ನೇ ಮತ್ತೆ ನೋಡೋದಂಥ ಒಂದು ಅನುಭವ ನಮಗೆ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಕ್ಟಿಂಗ್ ಹೇಗಿತ್ತು ಅಂತ ತುಂಬ ಇಷ್ಟ ಆಯಿತು ಸರ್. ಸೋನಲ್ ಮೇಡಮ್ದಾಗಲಿ, ಪ್ರಭಾಕರ್ ಸರ್ದಾಗಲಿ, ಅದೇ ಹೇಳ್ತಲ್ಲ, ಪ್ರಭಾಕರ್ ಸರ್ನೇ ಮತ್ತೆ ನೋಡ್ದಂಗೆ ಆಯಿತು. ವಿನೋದ್ ಪ್ರಭಾಕರ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ದಯವಿಟ್ಟು. ಆಲ್ ದಿ ಬೆಸ್ಟ್ ಮಾತ್ರ. ವಿನೋದ್ ಸರ್ ಬಿಟ್ಟು ಬೇರೆ ಆಕ್ಟಿಂಗ್ ಹೆಂಗೆ ಅನಿಸ್ತು ನಿಮಗೆ? ಶ್ರುತಿ ಮೇಡಮ್ ಇದ್ದಾರೆ, ಸೋನಲ್ ಮೇಡಮ್ ಇದ್ದಾರೆ, ಮಾಲಾಶ್ರೀ ಮೇಡಮ್ ಎಂಟ್ರಿ ಇದೆ. ಮಾಲಾಶ್ರೀ ಮೇಡಮ್ ನಮ್ಮ ಫೇವ್ರೆಟ್ ಹೀರೋಯಿನ್ನು. ತುಂಬ ಖುಷಿ ಆಯಿತು ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿ. ಶ್ರುತಿ ಮೇಡಮ್ ಅಂತೂ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಅನಿಸ್ತು ನಿಮಗೆ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಆರ್ಟಿಸ್ಟು ಶ್ರುತಿ ಮೇಡಮ್? ಇಲ್ಲ, ನಿಜವಾಗ್ಲೂ ಮಾಡಿರಲಿಲ್ಲ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಬಟ್ ಇಷ್ಟೊಂದು ಟ್ವಿಸ್ಟ್ಗಳಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಷ್ಟು ನಾನೇ ತುಂಬಾ ಶಾಕ್ ಆಗಿಬಿಟ್ಟೆ ನೋಡಿಬಿಟ್ಟು. ತುಂಬ ಖುಷಿ ಆಯಿತು. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆಲ್ ದಿ ಬೆಸ್ಟ್ ಮಾದೇವ.